ಹಾಯ್ ಗುಡ್ ಮಾರ್ನಿಂಗ್. ಇದು ಬುಧವಾರ ಮತ್ತು ಗುರುವಾರದ್ದು ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ ಸಮಯದಲ್ಲಿ ನಾನು ಮಕ್ಕಳಿಗೆ ಹಾಲೇನು ಕೊಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಅವರು ತಿಂಡಿನ ತಿಂದೆ ಹಾಲು ಕುಡಿದ್ವಲ್ಲ ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಇವತ್ತು ಅವನು ಟೀ ಕೇಳ್ದ, ಏನೋ ಅಪರೂಪಕ್ಕೆ ಕೇಳ್ತಾ ಇದ್ದಾನೆ ಅಂತ ಟೀನ ಮಾಡಿಕೊಟ್ಟಿದ್ದೆ. ಅವ್ರಿಗೆ ಟೀನೆಲ್ಲ ಕೊಟ್ಟು ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಿಂಡಿನ ರೆಡಿ ಮಾಡ್ಕೊಳ್ತಾ ಇದ್ದೆ. ತಿಂಡಿಗೆ ಇವತ್ತು ಇಡ್ಲಿ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಬೆಳಿಗ್ಗೆನೇ ಆಚೆ ತೆಗೆದಿಟ್ಟಿದ್ದೆ, ಕೋಲ್ಡ್ ಎಲ್ಲ ಕಡಿಮೆ ಆಗಲಿ ಅಂತ. ಅದಕ್ಕೆ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಗೆ ಆ ರವೆನ ಸೇರಿಸೋದ್ರಿಂದ ಸೇಮ್ ನಮಗೆ ಮಸಾಲೆ ದೋಸೆ ಹೇಗೆ ಬರುತ್ತೋ ಅದೇ ರೀತಿಯೇ ತುಂಬ ಚೆನ್ನಾಗಿ ಬರುತ್ತೆ. ನಾನೇನಾದರೂ ಇಡ್ಲಿ ಹಿಟ್ಟು ಉಳ್ಕೊಂಡ್ರೆ ಇದೇ ರೀತಿಯೇ ಮಾಡ್ಕೊಳ್ಳೋದು. ಹಾಗೆ ದೋಸೆ ಹಾಕಿದ್ರೆ ಸ್ವಲ್ಪ ಹಿಟ್ಟು ರೀತಿ ಇರುತ್ತೆ, ದೋಸೆ ಎಲ್ಲ ಅಷ್ಟು ಚೆನ್ನಾಗಿರಲ್ವಲ್ಲ. ಹಾಗಾಗಿ ಈ ರೀತಿ ಅಕ್ಕಿ ಹಿಟ್ಟು ರವೆನೆಲ್ಲ ಹಾಕಿ ಮಾಡಿಕೊಂಡ್ರೆ ದೋಸೆನೂ ಗರ್ಗರಿಯಾಗಿ ಬರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಆ ದೋಸೆ ಇಡ್ಲಿ ಹಿಟ್ಟಾಗಿತ್ತಲ್ವ ಇದು, ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಕಡಲೆ ಹಿಟ್ಟು ಖಾಲಿಯಾಗಿತ್ತು, ಇಲ್ಲ ಅಂತಂದರೆ ಅದನ್ನು 1-2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕಿ ಮಾಡ್ಕೊಳ್ತೀನಿ. ಕಡಲೆ ಹಿಟ್ಟನ್ನ ಹಾಕಿದ್ರೆ ದೋಸೆ ಕಲ್ಲರು ಚೆನ್ನಾಗಿ ಬರುತ್ತೆ, ರುಚಿನೂ ಸಹ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕಾಗಿ ಕಡಾಯಿಗೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೇ ಬೇಯಿಸಿಟ್ಟಿದ್ದಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 4-5 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸನ ಹಾಕಿದರೆ ಆಲೂಗೆಡ್ಡೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ದೋಸೆ ಮಾಡಿದ್ರೆ ಮಕ್ಳಿಗೆ ತುಂಬಾ ಇಷ್ಟ, ಅದಕ್ಕಾಗಿ ನಾನು ಸ್ವಲ್ಪ ಅವ್ರಿಗೆ ರುಚಿಯಾಗಿರಲಿ ಅಂತ ಬೆಣ್ಣೆ ಅಥವಾ ಚೀಸ್ ಏನಾದರೂ ಹಾಕ್ಕೊಡ್ತೀನಿ, ಇಷ್ಟಪಟ್ಟು ತಿಂತಾರೆ. ದೋಸೆ ಮಾಡಿದಾಗ ಅವ್ರಿಗೆ ತಿಂಡಿ ಕೂತ್ಕೊಳ್ಳಿ ಅಂತ ಹೇಳಂಗೆ ಇಲ್ಲ, ಅವರೇ ಮೊದಲೇ ರೆಡಿಯಾಗಿ ಬೇಗ ತಿಂಡಿ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಅವ್ರಿಗೆ ತಿಂಡಿನೆಲ್ಲ ಮಾಡಿಸಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ನಾನು ಸಹ ಫ್ರೆಶ್ ಅಪ್ ಆಗಿ ಸ್ಕೂಲ್ ಹತ್ರ ಹೋಗೋದಿತ್ತು. ಸ್ವಲ್ಪ ಮಕ್ಕಳಿಗೆ PTM ಇದ್ದಿದ್ದರಿಂದ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ತಿಂಡಿನ ಮಾಡ್ಕೊಂಬಿಡೋಣ ಅಂಥೇಳಿ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ಕೂಲಲ್ಲಿ ಮೀಟಿಂಗ್ ಎಲ್ಲ ಮುಗಿಸ್ಕೊಬರೋ ತನಕ 11 ಗಂಟೆ ಆಗ್ತಾಯಿತ್ತು. ಅಲ್ಲಿ ತನಕ ತಿಂಡಿ ತಿಂದಿಲ್ಲ ಅಂತಂದರೆ ಆಗಲ್ಲ ಅಂಥೇಳಿ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ದೋಸೆ ಗರಿಗರಿಯಾಗಿ ಕ್ರಿಸ್ಪಾಗಿದ್ದರೆ ತಿನ್ನೋದಕ್ಕೆ ತುಂಬಾ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ಯಾವಾಗಲೂ ಲಾಸ್ಟಲ್ಲೇ ದೋಸೆನ ಹಾಕ್ಕೊಂಡು ತಿನ್ನೋದು. ಸ್ವಲ್ಪ ಸಮಯ ಹಿಡಿಯುತ್ತಲ್ವ, ಸಣ್ಣ ಉರಿಲಿ ಬೇಯಿಸಬೇಕು ಕ್ರಿಸ್ಪಿಯಾಗಿ ಬರಬೇಕಂದ್ರೆ. ಸೊ ಅದಕ್ಕೋಸ್ಕರ ನಾನು ನಿಧಾನವಾಗಿ ಲಾಸ್ಟಲ್ಲಿ ಮಾಡ್ಕೊಳ್ತೀನಿ. ಈ ದೋಸೆನ ನಾವು ಇಡ್ಲಿ ಹಿಟ್ಟಲ್ಲಿ ಮಾಡಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ, ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ವಾರದಲ್ಲಿ 2 ದಿನ ಇಡ್ಲಿನೇ ತಿನ್ನೋದಕ್ಕಾಗಲ್ಲ ಅಲ್ವಾ, ಇಡ್ಲಿ ಹಿಟ್ಟೇನಾದ್ರು ಇದ್ದಾಗ ಈ ರೀತಿಯಾಗಿ ದೋಸೆ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ, ಚೆನ್ನಾಗೂ ಇರುತ್ತೆ. ಇವತ್ತು ದೊಡ್ಡೊಂದು ಸ್ಕೂಲಲ್ಲಿ PTM ಇದ್ದಿದ್ದರಿಂದ ಬೇಗ ತಿಂಡಿನ ಮುಗಿಸ್ಕೊಂಡು 10:30ಗೆ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ಬರ್ತಾ ಬಿರಿಯಾನಿಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಖಾಲಿಯಾಗಿತ್ತು. ಅದ್ರ ಜೊತೆಗೆ ಹೊಸಕೋಟೆ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಬಾಳೆ ಎಲೆನ ತೊಗೊಬಂದೆ. ಹೊಸಕೋಟೆ ಬಿರಿಯಾನಿಗೆ ಈ ರೀತಿ ಬಾಳೆ ಎಲೆನ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬಾಳೆ ಎಲೆನ ತೊಗೊಂಡು ಅಲ್ಲಿಂದ ಬಂದು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಟೈಮ್ ಇವಾಗ 12:30 ನೋಡಿ 12:30 ಆಗಿದೆ, 12:32. ಹಾಗಾಗಿ ಸ್ವಲ್ಪ ಬೇಗ ಅಡುಗೆನ ಮಾಡಿಬಿಟ್ರೆ ಅವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಮಾಡಿಬಿಟ್ಟು ಚಿಕನ್ ಗ್ರೇವಿ ಜೊತೆಗೆ ಹೊಸಕೋಟೆ ಬಿರಿಯಾನಿ, ಟೈಮ್ ಇದ್ದರೆ ಏನಾದರೂ ಸ್ವಲ್ಪ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೆಲ್ಲ ಮಾಡಿ ಟೈಮ್ ಇಕ್ಕಿದ್ರೆ ಅದನ್ನು ಮಾಡ್ತೀನಿ. ಸೊ ಬೇಗ ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಕಿಚನ್ಗೆ ಹೋಗೋಣ. ಇಲ್ಲಿ ನಾನು ಚಿಕನ್ ಮತ್ತು ಮಟನ್ನ ನೀರಲ್ಲಿ ತೊಳೆದಿಟ್ಕೊಂಡು ಅದಕ್ಕೆ ಬಿರಿಯಾನಿಗೆ ಹಾಗೆ ಗ್ರೇವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ತೋರಿಸೋದಕ್ಕೆ ಸಮಯ ಆಗಲಿಲ್ಲ, ವಿಡಿಯೋ ಮಾಡಿಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಮೊದಲೇ ರೆಡಿ ಮಾಡಿಕೊಂಡು ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಒಂದು ಬೌಲ್ಗೆ 1.5 ಗ್ಲಾಸ್ ಆಗೋಷ್ಟು ಬಾಸುಮತಿ ಅಕ್ಕಿ, 1.5 ಗ್ಲಾಸ್ ಆಗೋಷ್ಟು ಸೋನಾ ಮಸೂರಿ ಅಕ್ಕಿನ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ನಾನು ಒಂದು ಚಿಕ್ಕದಾಗಿರುವಂತಹ ಮಿಕ್ಸರ್ ಜಾರ್ಗೆ ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಈಗ ಕುಕ್ಕರ್ಗೆ ಮಟನ್ಗೆ ಸ್ವಲ್ಪ ಅರಿಶಿನ ಹಾಗೆ ಎಣ್ಣೆನ ಹಾಕಿ ನೀರನ್ನು ಡ್ರೈ ಆಗೋದಕ್ಕೆ ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 4 ವಿಷಲ್ ಬರೋವರೆಗೂ ಕೂಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, ಸ್ವಲ್ಪ ಮೆಣಸು, ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ನೀರು, ಇದಿಷ್ಟನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಂಡಿರೋದು.
ಈಗ ನಾನು ತೋರಿಸ್ತಾ ಇರೋಂತಹ ಮಸಾಲ ಬಂದು ಹೊಸಕೋಟೆ ಬಿರಿಯಾನಿಗೆ. ಇಲ್ಲಿ 3 ಈರುಳ್ಳಿನ ನಾನು ಈ ರೀತಿ ಕಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಈರುಳ್ಳಿ ಇರುತ್ತಲ್ಲ, ಅದು ಸಿಕ್ಕಿದ್ರೆ ಹಾಕ್ಕೊಂಡ್ರೆ ಹೊಸಕೋಟೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಸಿಕ್ಕಿರಲಿಲ್ಲ, ಹಾಗಾಗಿ ಮಾಮೂಲಿ ಈರುಳ್ಳಿನೇ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಅದೇ ಮಿಕ್ಸರ್ ಜಾರ್ಗೆ 4 ಟೊಮೆಟೊನ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಿರಿಯಾನಿಗೆ ತುಂಬ ಜಾಸ್ತಿ ಮಸಾಲೆ ಇರೋದಿಲ್ಲ, ಬಟ್ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ತಿನ್ನಬೇಕು, ಹಾಗೆ ಮಸಾಲೆ ಇಷ್ಟಪಡದೇ ಇರೋರಿಗೆ ಇದು ಇಷ್ಟ ಆಗುತ್ತೆ ಈ ಬಿರಿಯಾನಿ. ಯಾಕೆಂದರೆ ಯಾವುದೇ ರೀತಿಯಾದ ಹೆಚ್ಚಾಗಿ ಮಸಾಲೆ ಹಾಕ್ತಾ ಇರೋದ್ರಿಂದ ಈ ಬಿರಿಯಾನಿ ಅಂತವರು ತುಂಬ ಇಷ್ಟಪಡ್ತಾರೆ. ಒಂದು ಬಿರಿಯಾನಿ ಪಾಟ್ಗೆ ಸ್ವಲ್ಪ ಎಣ್ಣೆ ತುಪ್ಪನ ಸೇರಿಸ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಸ್ವಲ್ಪ ಸೋಂಪು ಕಾಳು, ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಪೇಸ್ಟಲ್ಲಿರುವಂತಹ ನೀರಂಶ ಎಲ್ಲ ಡ್ರೈ ಆಗಿ ಅದೆಲ್ಲ ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಟಿದಂತಹ ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅದರಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಇದು ಕಂಪ್ಲೀಟಾಗಿ ಡ್ರೈ ಆಗಿ ಸ್ವಲ್ಪ ಕಲರ್ ಡಾರ್ಕ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಮಾಡ್ಕೊಳ್ಳೋ ತನಕ ಕ್ಯಾರೆಟ್ ಪಾಯಸ ಮಾಡ್ಕೊಳ್ಬೇಕಿತ್ತು, ಹಾಗಾಗಿ ಪಕ್ಕದಲ್ಲೇ ಕಡಾಯಿಗೆ ಸ್ವಲ್ಪ ಹಾಲು ಮತ್ತು ಹಾಲಿನ ಪುಡಿನ ಸೇರಿಸ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಖೋವಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎರಡು ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಆ ಕಡೆ ಈ ಕಡೆ 2 ಕಡೆನೂ ಇಟ್ಟು ಮಾಡ್ಕೊಳ್ತಾ ಇದೆ. ಈಗ ಇದು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 2 ಸ್ಪೂನ್ ಆಗೋಷ್ಟು ಕೆಂಪು ಮೆಣಸಿನ ಪುಡಿ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ರೀತಿಯ ಗಟ್ಟಿಯಾಗಿದೆ ಅಲ್ವಾ, ಈ ಹದ ಕರೆಕ್ಟಾಗಿದೆ. ಈ ಟೈಮಲ್ಲಿ ನಾನು ಬೇಯಿಸಿಟ್ಟಿದ್ದಂತಹ ಮಟನ್ನ, ನೀರು ಮತ್ತು ಮಟನ್ನ ಸಪ್ರೇಟ್ ಮಾಡಿಕೊಂಡು ಇಲ್ಲಿ ಬರೀ ಮಟನ್ ಮಾತ್ರ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಮಟನ್ನ ಕೂಗಿಸಿರೋದ್ರಿಂದ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡೋದಾಗಲಿ ಅಥವಾ ನೀರು ಡ್ರೈ ಆಗೋ ತನಕ ಬಿಡೋದಾಗಲಿ ಅದು ಯಾವುದೂ ಇಲ್ಲ. ಒಂದು ವೇಳೆ ಚಿಕನಲ್ಲಿ ಮಾಡ್ತೀನಿ ಅಂತ ಅನ್ನೋರು ಈ ಟೈಮಲ್ಲಿ ಚಿಕನ್ನ ಸೇರಿಸ್ಕೊಂಡು ನೀರೆಲ್ಲ ಡ್ರೈ ಆಗೋವರೆಗೂ ಬಿಟ್ಟು ನಂತರ ನಾನು ತೋರಿಸುವಂತಹ ಬೇರೆ ಮೆಥಡ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಪಕ್ಕದಲ್ಲಿ ಖೋವಾನು ಸಹ ರೆಡಿ ಮಾಡ್ಕೊಳ್ತಾ ಇದೆ. ಖೋವಾನು ಸ್ವಲ್ಪ ಹೊತ್ತಲ್ಲೇ ರೆಡಿ ಆಗುತ್ತೆ, ಸೊ ಹಾಗಾಗಿ ಆವಾಗವಾಗ ಸ್ವಲ್ಪ ಕೈ ಆಡಿಸ್ಕೊಳ್ತಾ ಇರಬೇಕಾಗತ್ತೆ. ಈಗ ಇಲ್ಲಿ ಮಟನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಮಟನ್ ಎಲ್ಲ ಕೂಗಿಸಿಟ್ಟಿದ್ದಂತಹ ನೀರನ್ನು 1 ಗ್ಲಾಸಲ್ಲಿ ಅಳತೆ ಮಾಡ್ಕೊಂಡಿದ್ದೀನಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಆದರೆ ನಾನು ಅಕ್ಕಿನ ನೆನೆಸಿರೋದ್ರಿಂದ ಇಲ್ಲಿ 5.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಫ್ರೈ ಆಗಿರುವಂತಹ ಮಟನ್ಗೆ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಬೇಕು. ಅಕ್ಕಿ ನೆನೆಸಿ ನಾವು ಬಿರಿಯಾನಿ ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಇದು ಕುದಿ ಬರೋಷ್ಟರಲ್ಲಿ ಈ ಕಡೆ ಖೋವಾನು ಸಹ ರೆಡಿ ಆಗ್ತಾ ಬಂತು. ನೋಡಿ, ಮೊದಲಿಗೂ ಈಗಲಿಗೂ ಸ್ವಲ್ಪ ಖೋವಾ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಇದಿನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಅಷ್ಟರಲ್ಲಿ ಸ್ವಲ್ಪ ಅಲ್ಲೆಲ್ಲ ಹರಡ್ಕೊಂಡಿದ್ನಲ್ಲ ಡಬ್ಬಗಳು, ಸ್ಟೋರೇಜ್ ಬಾಕ್ಸ್ನೆಲ್ಲ ತೆಗೆದಿಟ್ಬಿಡೋಣ ಅಂತ ಅದನ್ನು ತೆಗೆದಿಟ್ಕೊಳ್ತಾ ಇದೆ. ಅಲ್ಲಿದಲ್ಲೇ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಅದಕ್ಕೋಸ್ಕರ ಸಮಯ ಕೊಡೋದು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನು ಅಡುಗೆ ಮಾಡಬೇಕಾದ್ರೆ ನಾನು ಏನೆಲ್ಲ ಪದಾರ್ಥಗಳನ್ನ ತೊಗೊಂಡಿರ್ತೀನಿ ಅದನ್ನು ಆ ಜಾಗದಲ್ಲಿಟ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಬೇರೆ ಬಿರಿಯಾನಿಗಳಾದರೆ ಈರುಳ್ಳಿ ಕಟ್ ಮಾಡಬೇಕು, ಟೊಮೆಟೊ ಕಟ್ ಮಾಡಬೇಕು, ಅದಕ್ಕೆ ರುಬ್ಬಿ ಬೇರೆ ಬೇರೆ ಮಸಾಲೆಗಳನ್ನ ಆ್ಯಡ್ ಮಾಡಬೇಕಂತ ಇರುತ್ತೆ. ಬಟ್ ಈ ಹೊಸಕೋಟೆ ಬಿರಿಯಾನಿ ಆ ಥರ ಅಲ್ಲ, ಬೇಗ ಆಗುತ್ತೆ, ಕೆಲಸನೂ ಸಹ ಕಡಿಮೆ. ನಾನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಈ ಕಡೆ ರೈಸ್ಗೆ ನೀರು ಸಹ ಚೆನ್ನಾಗಿ ಕುದಿ ಬಂದಿತ್ತು, ಖೋವಾನು ಸಹ ರೆಡಿಯಾಗಿತ್ತು. ಖೋವಾ ರೆಡಿಯಾಗಿದ್ದರಿಂದ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಕುದಿ ಬರ್ತಾ ಇರುವಂತಹ ನೀರಿಗೆ ನೆನೆಸಿಟ್ಟಿದ್ದಂತಹ ಅಕ್ಕಿನ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಉಪ್ಪು ಹದ ಗೊತ್ತಾಗೋದಿಲ್ಲ ಅಂತ ಅನ್ನೋರು ಈ ಟೈಮಲ್ಲಿ ಟೇಸ್ಟ್ ಮಾಡಿ ನೋಡ್ಬೋದು. ಉಪ್ಪು ಖಾರ ಕರೆಕ್ಟಾಗಿದೆ ಅನಿಸಿದ್ರೆ ಓಕೆ, ಸ್ವಲ್ಪ ಏನಾದರೂ ಕಡಿಮೆ ಅನಿಸಿದ್ರೆ ಉಪ್ಪನ್ನ ಅಥವಾ ಖಾರನ ಸೇರಿಸ್ಕೋಬೋದು. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮಟನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ಆ ಮಟನ್ ಮಸಾಲ ಪೌಡರ್ ಇಲ್ಲ ಅಂತ ಅನ್ನೋರು ಗರಂ ಮಸಾಲನೂ ಸಹ ಸೇರಿಸ್ಕೋಬೋದು. ಬಟ್ ಈ ಹೊಸಕೋಟೆ ಬಿರಿಯಾನಿಗೆ ಗರಂ ಮಸಾಲಕ್ಕಿಂತ ಮಟನ್ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಚಿಕನ್ನಲ್ಲಿ ಬಿರಿಯಾನಿ ಮಾಡ್ತೀನಿ ಅನ್ನೋರು ಚಿಕನ್ ಮಸಾಲಾನ ಸೇರಿಸ್ಕೋಬೇಕಾಗತ್ತೆ. ಈಗ ಬಿರಿಯಾನಿ ಪಾಟ್ನ ಆ ಕಡೆ ಇಟ್ಕೊಂಡು ಇಲ್ಲಿ ನಾನು ಖೋವಾನ ತೋರಿಸ್ತಾ ಇದ್ದೀನಿ. ನೋಡಿ, ಖೋವಾ ರೆಡಿಯಾಗಿದೆ. ಆ ಸ್ಟವ್ನ ನಾನಿಲ್ಲಿ ಆನಲ್ಲೇ ಇಟ್ಕೊಂಡಿದ್ದೆ, ಬಟ್ ಖೋವಾ ರೆಡಿಯಾಗಿದೆ. ಖೋವಾನ ಇಳಿಸ್ಕೊಂಡು ಈಗ ಅದೇ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ಸ್ವಲ್ಪ ಎಣ್ಣೆ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಮಾಡ್ತಾ ಇರೋದು ಪುದೀನ ಚಿಕನ್ ಗ್ರೇವಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಚಿಕನ್ ಗ್ರೇವಿ. ಈ ಚಿಕನ್ ಗ್ರೇವಿನ ನೀವು ಬಿರಿಯಾನಿ ಜೊತೆ ತಿನ್ಬೋದು, ಬಟ್ ವೈಟ್ ರೈಸ್ಗೆಲ್ಲ ಅಂದರೆ ಗ್ರೇವಿ ಸಾಕಾಗೋದಿಲ್ಲ.
ಹಾಗಾಗಿ ನಾನು ಬಿರಿಯಾನಿಗೆ ಸಾಮಾನ್ಯವಾಗಿ ಪುದೀನ ಚಿಕನ್ ಗ್ರೇವಿನೇ ಮಾಡ್ಕೊಳ್ತೀನಿ. ಇಲ್ಲಿ ಈರುಳ್ಳಿ ಫ್ರೈ ಆಗೋಷ್ಟರಲ್ಲಿ ಆ ಕಡೆ ನಾನು ರೈಸ್ನ ಸಹ ನೋಡ್ಕೊಳ್ತಾ ಇದ್ದೆ. ರೈಸ್ನ ಅವಾಗವಾಗ ಈ ರೀತಿ ಕೈ ಆಡಿಸ್ಕೊಳ್ಳಿಲ್ಲ ಅಂತ ಅಂದರೆ ತಳ ಹಿಡಿಯುತ್ತೆ. ಹಾಗಾಗಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೈಸ್ನ ನಾವು ಹದವಾಗಿ ಬೇಯಿಸ್ಕೋಬೇಕು. ಈ ಕಡೆ ಈಗ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗ್ತಾ ಬಂತು. ಈ ಟೈಮಲ್ಲಿ ಕಟ್ ಮಾಡಿ ಇಟ್ಟಿದ್ದಂತಹ ಒಂದು ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಟೊಮೆಟೊ ಹಾಕಬಾರ್ದು. ಪುದೀನ ಗ್ರೇವಿಗೆ ತುಂಬ ಟೊಮೆಟೊನೇ ಜಾಸ್ತಿ ಆದರೆ ಆ ಪುದೀನ ಫ್ಲೇವರ್ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಟೊಮೆಟೊನ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾದಮೇಲೆ ತೊಳೆದಿಟ್ಟಿದ್ದಂತಹ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಆ ಚಿಕನಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಆ ಎಣ್ಣೆ ಬಿಡುತ್ತಲ್ಲ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ನೀರು ಸ್ವಲ್ಪ ಬೇಗ ಡ್ರೈ ಆಗಬೇಕಂದ್ರೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದರ ಮೇಲೆ ಒಂದು ತಟ್ಟೆನ ಮುಚ್ಚಿ ಬಿಟ್ಬಿಟ್ರೆ ಚಿಕನ್ ನೀರು ಸಹ ಬೇಗ ಡ್ರೈ ಆಗುತ್ತೆ, ಹಾಗೆ ಚಿಕನ್ನು ಸಹ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಅಷ್ಟರಲ್ಲಿ ಈಗ ರೈಸ್ ನೋಡ್ಕೊಳ್ತಾ ಇದ್ದೀನಿ. ರೈಸು ಸಹ ಇನ್ನೇನು ಮುಕ್ಕಾಲು ಭಾಗ ಆಗೋದ್ರಲ್ಲಿದೆ. ಈ ಟೈಮಲ್ಲಿ ನಾನು ಒಂದು ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಅನ್ನೋ ಟೈಮಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡ್ರೆ ಅದರದ್ದು ಹುಳಿ ಅಂಶನೆಲ್ಲ ಎಲ್ಲ ರೈಸ್ಗೂ ಸಹ ಹರಡ್ಕೊಂಡು ಚೆನ್ನಾಗಾಗುತ್ತೆ. ನೋಡಿ ಇವಾಗ ರೈಸ್ ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ 75% ರೈಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಈ ಟೈಮಲ್ಲಿ ರೈಸ್ನೆಲ್ಲ ಒಂದು ಲೆವೆಲ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡಿ. ಇವಾಗ ಇದಕ್ಕೆ ನಾವು ಇನ್ನೊಂದು 2 ನಿಮಿಷ ಆದರೆ ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬಾಳೆ ಎಲೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೊಸಕೋಟೆ ಬಿರಿಯಾನಿಗೆ ಮೇಯ್ನ್ ನಾವು ಈ ರೀತಿ ಬಾಳೆ ಎಲೆನ ಹಾಕೋದ್ರಿಂದ ಅದ್ರ ಫ್ಲೇವರ್ ಎಲ್ಲ ರೈಸ್ಗೆ ಎಳ್ಕೊಂಡು ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಈಗ ಮೊದಲು ಬಾಳೆ ಎಲೆನ ನಾನು ಆ ಪಾತ್ರೆ ಏನು ಸೈಜಲ್ಲಿದೆ ಆ ಸೈಜ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ 2 ಒಲೆ ಸ್ಟವ್ ಇರೋದ್ರಿಂದ ಒಂದು ಅಡುಗೆಗಳಾದಮೇಲೆ ಇನ್ನೊಂದು ಅಡುಗೆನ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ನನಗೆ ಈ ರೀತಿ 4 ಐಟಮ್ಸ್ ಅಥವಾ 3 ಐಟಮ್ಸ್ನ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಈಗ ನೋಡಿ ಬಾಳೆ ಎಲೆನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದನ್ನು ನೀರಲ್ಲಿ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ರೈಸ್ ಲಿಡ್ನ ಓಪನ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ತುಪ್ಪನ ಹಾಕಿದ ಮೇಲೆ ನಾವು ಕಟ್ ಮಾಡಿಟ್ಟಿದ್ದಂತಹ ಬಾಳೆ ಎಲೆ ಇತ್ತಲ್ಲ ಅದನ್ನು ಈ ರೀತಿ ರೈಸ್ಗೆ ಹಾಕಿ ಕ್ಲೋಸ್ ಮಾಡ್ಕೋಬೇಕು. ಉಲ್ಟಾ ಹಾಕ್ಕೊಂಡು ಆ ರೈಸ್ಗೆ ಕಂಪ್ಲೀಟಾಗಿ ಆ ಬಾಳೆ ಎಲೆ ಎಲ್ಲ ಟಚ್ ಆಗಬೇಕು. ಆ ರೀತಿಯಾಗಿ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಬಾಳೆ ಎಲೆ ಹಾಕಿದ ತಕ್ಷಣ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡಿಕೊಂಡು ಇದು ಗಾಳಿ ಆಡದೇ ಇರೋ ರೀತಿ ಅದಕ್ಕೆ ಕರೆಕ್ಟಾಗಿ ಕೂರುವಂತಹ ಒಂದು ತಟ್ಟೆನ ಮುಚ್ಚಿ ಅದರ ಮೇಲ್ಗಡೆ ಭಾರವಾಗಿರುವಂತಹ ಒಂದು ಕಲ್ಲನ್ನು ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಗಾಳಿ ಆಡದೇ ಇರುವಂತಹ ತಟ್ಟೆನ ಮುಚ್ಚಿ ಒಂದು ಭಾರವಾಗಿರುವಂತಹ ವಸ್ತುನ ಇಡೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಉದುರುದ್ರಾಗುತ್ತೆ, ಮೃದುವಾಗೂ ಸಹ ಬರುತ್ತೆ. ಈ ಕಡೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದಾಗ 12:15 12:30 ಇರಬೇಕನ್ಸುತ್ತೆ. ಸೊ ಇವಾಗ ನೋಡಿ 1:52 ಆಗೋಗಿದೆ ಟೈಮು. 2 ಗಂಟೆ ಆಗ್ತಾ ಬರ್ತು, ಆದರೂ ಸಹ ಅಡುಗೆ ಕಂಪ್ಲೀಟ್ ಆಗಿಲ್ಲ ಇನ್ನೂ. 2 ಒಲೆ ಇರೋದ್ರಿಂದ ಅದೇ ಸ್ವಲ್ಪ ನನಗೆ ಈ ರೀತಿ ಒಟ್ಟೊಟ್ಟಿಗೆ ಕೆಲಸಗಳನ್ನ ಮಾಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ. ಈಗ ಚಿಕನ್ ಸಹ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿತ್ತು. ಈ ಟೈಮಲ್ಲಿ ರುಬ್ಬಿಟ್ಟಿದ್ದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲಲ್ಲಿರುವಂತಹ ನೀರಂಶ ಎಲ್ಲ ಫ್ರೈ ಆದಮೇಲೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಗ್ರೇವಿಲಿ ನಾನು ತುಂಬ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ. ಬಿರಿಯಾನಿ ರೈಸ್ಗಾಗಿರೋದ್ರಿಂದ ಸ್ವಲ್ಪ ಗ್ರೇವಿನ ಗಟ್ಟಿಯಾಗಿಯೇ ಸ್ವಲ್ಪ ಗ್ರೇವಿ ಇದ್ದರೆ ಸಾಕಾಗುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಕಡೆ ಚಿಕನ್ ಗ್ರೇವಿ ರೆಡಿ ಆಗೋಷ್ಟರಲ್ಲಿ ಕ್ಯಾರೆಟ್ ಖೀರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕ್ಯಾರೆಟಲ್ಲಿರುವಂತಹ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ತುರಿದು ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ಸ್ವಲ್ಪ ಬೇಗ ಆಗುತ್ತೆ. ಈ ಕ್ಯಾರೆಟ್ ಖೀರ್ ಆದರೆ ಒಂದು 10 ನಿಮಿಷದಲ್ಲೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ. ಖೋವಾ ರೆಡಿ ಇದ್ದರೆ 10 ನಿಮಿಷ ಸಾಕು. ಬಟ್ ಖೋವಾನು ಮಾಡ್ತೀನಿ ಅಂತ ಅಂದರೆ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ನಾನು ಆಲ್ರೆಡಿ ಖೋವಾ ಅಡುಗೆ ಮಾಡ್ತಾ ರೆಡಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಒಂದು 10 ನಿಮಿಷ ಸಾಕಾಗುತ್ತೆ. ಸೊ ನೋಡಿ ಇವಾಗ ಕ್ಯಾರೆಟನ್ನೆಲ್ಲ ಚೆನ್ನಾಗಿ ತುರ್ಕೊಂಡಿದ್ದೀನಿ. ಅಮ್ಮನೂ ಸಹ ಫೋನ್ ಮಾಡಿದ್ರು, ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಾ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೆ. ಕ್ಯಾರೆಟ್ನೆಲ್ಲ ತುರಿದು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಚಿಕನ್ ಸಹ ಚೆನ್ನಾಗಿ ಬೆಂದಿತ್ತು. ಸೊ ನೋಡ್ತಾ ಇರ್ಬೋದು ನೀವು, ಇಷ್ಟಿದ್ರೆ ಸಾಕಾಗುತ್ತೆ. ಸ್ವಲ್ಪ ಸ್ಟವ್ ಎಲ್ಲ ಆಫ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ಈ ಹದ ಇರಬೇಕಾದ್ರೇ ನಾನು ಸ್ಟವ್ನ ಆಫ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ತುಪ್ಪದಲ್ಲೇ ಮಾಡ್ತಾರೆ, ಬಟ್ ನಮಗೆ ಪೂರ್ತಿ ತುಪ್ಪನೇ ಆದರೆ ತಿನ್ನೋದಕ್ಕೆ ಅಷ್ಟು ರುಚಿಯಾಗಲ್ಲ ಅಂಥೇಳಿ ನಾನು ಸ್ವಲ್ಪ ಎಣ್ಣೆ ತುಪ್ಪ ಎರಡನ್ನೂ ಸೇರಿಸ್ಕೊಂಡು ತುರಿದಿಟ್ಟಿದಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಕ್ಯಾರೆಟ್ನ ಸ್ವಲ್ಪ ಅದರಲ್ಲಿರುವಂಥ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಬೇಗ ಆಗುತ್ತೆ ತುರಿದಿರೋದ್ರಿಂದ, ಕ್ಯಾರೆಟ್ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಇದಕ್ಕೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಿದ್ದೀನಿ. ನಾನಿಲ್ಲಿ ಫುಲ್ ಫ್ಯಾಟ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗ ಯಾವುದೇ ಸಿಹಿ ಆದ್ರೂ ರುಚಿಯಾಗಿ ಬರುತ್ತೆ ಅಂತ. ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈಗ ಇಲ್ಲಿ ನಾನು ಕ್ಯಾರೆಟ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ ಜಾರ್ಗೆ 5 ಕ್ಯಾರೆಟನ್ನು ನಾನು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟನ್ನು ರುಬ್ಬಿ ಹಾಕೋದ್ರಿಂದ ಪಾಯಸದ ಹದನೂ ಸಹ ಚೆನ್ನಾಗಿರುತ್ತೆ. ಜೊತೆಗೆ ತಿನ್ನಬೇಕಾದ್ರೆ ಆ ಕ್ಯಾರೆಟ್ ಫ್ಲೇವರೆಲ್ಲ ಕಂಪ್ಲೀಟಾಗಿ ಸಿಗೋದ್ರಿಂದ ತುಂಬ ರುಚಿ ಅಂತ ಅನಿಸುತ್ತೆ. ಈಗ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಈಗ ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಎಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸಕ್ಕರೆ ಎಲ್ಲ ಕರಗಿ ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ. ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು, ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಬರುತ್ತಲ್ಲ, ಅದನ್ನು ಹಾಲ್ಗೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಸೇರಿಸಿದ ತಕ್ಷಣ ಒಂದು ಸಲ ಕೈ ಆಡಿಸ್ಕೋಬೇಕು. ಕಸ್ಟರ್ಡ್ ಪೌಡರ್ನ ಹಾಕಿದಾಗ ಸ್ವಲ್ಪ ಗಂಟುಗಳಾಗುತ್ತೆ, ಅದಕ್ಕೋಸ್ಕರ ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿ ಬರೋದಕ್ಕೆ ಬಿಟ್ಟು, ಕುದಿ ಬರೋ ಟೈಮಲ್ಲಿ ನಾವು ಮಾಡಿಟ್ಟಿದ್ದಂತಹ ಕೋವಾ ಇತ್ತಲ್ಲ ಅದನ್ನು ಕಂಪ್ಲೀಟಾಗಿ ಈ ರೀತಿ ಕೈಯಲ್ಲೇ ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು. ರುಚಿಯಾಗಿರುವಂತಹ ಕ್ಯಾರೆಟ್ ಪಾಯಸ ರೆಡಿಯಾಗೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೊ ನೋಡಿ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 2:28 ಆಗೋಯ್ತು. ಇದೆಲ್ಲ ಮಾಡಿದ ಮೇಲೆ ನನ್ನ ಹಸ್ಬೆಂಡ್ ಬರ್ತಾರೆ ಅಂದ್ಕೊಂಡು ಮಾಡಿದೆ, ಬಟ್ ಅವರು ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರು. ಸೊ ಪರವಾಗಿಲ್ಲ ಅಂಥೇಳಿ ಮಿಕ್ಕಿರುವಂತಹ ಬೇರೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ನಾನೇ ಸ್ಕೂಲಿಂದ ಹೋಗಿ ಮಕ್ಕಳನ್ನ ಕರ್ಕೊಬರೋದಿತ್ತು. ಹಾಗಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡೋಣ ಅಂತ ಸೌತೆಕಾಯಿ, ಈರುಳ್ಳಿ ಹಾಗೆ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡೆ. ಇದ್ರ ಜೊತೆ ಬಿರಿಯಾನಿಗೆ ಸ್ವಲ್ಪ ಮೊಸರು ಪಚ್ಚಡಿ ಅಥವಾ ಮೊಸರು ಚಟ್ನಿ ಅಂತ ಕರಿತೀವಲ್ಲ ಅದನ್ನು ಮಾಡ್ಕೊಳ್ಳೋದಿತ್ತು. ಹಾಗಾಗಿ ಈರುಳ್ಳಿ, ಸೌತೆಕಾಯಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರುವಂತಹ ಕೊತ್ತಂಬರಿ, ಮೊಸರು, ಸ್ವಲ್ಪ ನೀರು, ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಕೆಲಸ ಸ್ವಲ್ಪ ಈಸಿ ಆಗುತ್ತೆ ಅಂತ. ಹಾಗೆ ಸಂಜೆ ಸ್ವಲ್ಪ ಫಂಕ್ಷನ್ಗೆ ಹೋಗೋದಿತ್ತು, ಹಾಗಾಗಿ ಈ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ಈಗ ನೋಡಿ ಹೊಸಕೋಟೆ ಬಿರಿಯಾನಿನ ತೋರಿಸ್ತೀನಿ ಯಾವ ರೀತಿಯಾಗಿ ಆಗಿದೆ ಅಂತ. ಈ ರೀತಿ ಎಲೆನ ಮುಚ್ಚಿ ಇಟ್ಟಿರ್ತೀವಲ್ಲ, ಈ ಎಲೆ ಕಲರ್ ಸಹ ಚೇಂಜ್ ಆಗಿರುತ್ತೆ. ಬಿರಿಯಾನಿನೂ ಸ್ವಲ್ಪ ನಾವು ಮಾಡಿದಾಗ ಪ್ಯೂರ್ ರೆಡ್ಡಾಗಿ ಕಾಣಿಸ್ತಾ ಇರುತ್ತಲ್ಲ, ಸ್ವಲ್ಪ ಈಗ ಕಲರ್ ಚೇಂಜ್ ಆಗಿರುತ್ತೆ. ಎಲೆ ತೆಗೆದ ತಕ್ಷಣ ನಮಗೊಂದು ಪರಿಮಳ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅನ್ನನೂ ಸಹ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ರೈಸ್ ಎಲ್ಲ ಉದುರುದ್ರಾಗಿದೆ ಅಂತ. ನಾನು ಊಟನೆಲ್ಲ ಮುಗಿಸ್ಕೊಂಡು ಮಿಕ್ಕಿರೋಂತಹ ಪಾತ್ರೆನೆಲ್ಲ ತೊಳೆದು ಕ್ಲೀನ್ ಮಾಡೋ ತನಕ 3:20 ಆಗೋಯ್ತು. ಸೊ ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಫಂಕ್ಷನ್ ಇತ್ತಂತ ಹೇಳಿದ್ನಲ್ವ, ಸೊ ಅಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ. ನಾನು ಬೆಂಗಳೂರಿಗೆ ಬಂದು 13 ವರ್ಷ ಆಗ್ತಾ ಬಂತು. ಈ 13 ವರ್ಷದಲ್ಲಿ ನಾನು ನನ್ನ ಹಸ್ಬೆಂಡು ಮಕ್ಕಳು ಒಟ್ಟಿಗೆ ಎಲ್ಲೂ ಯಾವುದೇ ಫಂಕ್ಷನ್ಗೆ ಹೋಗಿರಲಿಲ್ಲ. ಬಟ್ ಫ್ಯಾಮಿಲಿ ಫಂಕ್ಷನೆಲ್ಲ ಅಟೆಂಡ್ ಮಾಡ್ತಿದ್ವಿ, ಈ ರೀತಿಯಾಗಿ ಬೇರೆಯವ್ರ ಫಂಕ್ಷನ್ಗೆಲ್ಲ ಹೋಗಿರಲಿಲ್ಲ. ಸೊ ಅವರು ಫ್ರೀ ಇದ್ದಿದ್ದರಿಂದ, ಜೊತೆಗೆ ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲದೆ ಇರೋದ್ರಿಂದ ಒಟ್ಟಿಗೆ ಹೋಗಲೇಬೇಕಿತ್ತು. ಮೊದಲೆಲ್ಲ ಬೇರೆ ಮನೆಗಳಲ್ಲಿ ಪಕ್ಕದ ಮನೇಲಿ ಇರ್ತಿದ್ರಲ್ಲ ರೆಂಟ್ಗೆಲ್ಲ, ಅವ್ರ ಜೊತೆ ಹೋಗಿ ಬರ್ತಾಯಿದ್ವಿ. ಬಟ್ ಈ ಸಲ ಇಲ್ಲಿ ಯಾರೂ ನನಗೆ ಪರಿಚಯನೂ ಇಲ್ಲ. ಜೊತೆಗೆ ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿದ್ದು ನಾವು RR ನಗರಲ್ಲಿ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ದೂರ ಇದೆ, ಒಬ್ಬಳೇ ಹೋಗೋದಕ್ಕಾಗಲ್ಲ ಅಂಥೇಳಿ ಅವರು ಸಹ ಬರ್ತಾಯಿದ್ರು. ಇದ್ರ ಜೊತೆಗೆ ನಾವು ಹೊರಟಿದ್ದು ಬಂದು 7 ಗಂಟೆಗೆ, ಬಟ್ 7:10 ಅಲ್ಲಿ ನಾವು ರೀಚ್ ಆಗಿದ್ದು 8:10 ಆಗೋಗಿತ್ತು. ತುಂಬಾ ಟ್ರಾಫಿಕ್ ಇದ್ದಿದ್ದರಿಂದ ಹೋಗೋದು ತುಂಬ ಲೇಟ್ ಆಗೋಯಿತು. ಬಟ್ ಫಂಕ್ಷನ್ ಇನ್ನೂ ನಡೀತಾ ಇತ್ತು. ಅಂದರೆ ನಾವು ಮದುವೆಗೆ ಹೋಗಿದ್ದರಿಂದ ರಿಸೆಪ್ಷನ್ ಇತ್ತಲ್ಲ, ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಬೇಗ ಊಟನ ಮಾಡಿಕೊಂಡು ಬಂದುಬಿಟ್ವಿ. ಆಲ್ರೆಡಿ ನಮಗೆ ಟೈಮ್ ಆಗಿದ್ದರಿಂದ ಆಟೋ ಸಿಗುತ್ತೋ ಇಲ್ವೋ ಅನ್ನೋ ಭಯದಲ್ಲಿ ನಾನು ಬೇಗನೆ ಬಂದೆ. ಸೊ ನಾವು ಮನೆಗೆ ಬಂದಿದ್ದು 9:45 ಆಗಿತ್ತು. ಸೊ ಅಲ್ಲಿಂದ ಬಂದು ಬೇರೆ ಏನೂ ಕೆಲಸಗಳನ್ನ ಮಾಡಲಿಲ್ಲ. ಬೆಳಗಿಂದ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಬಂದು ಹಾಗೆ ಮಲ್ಕೊಂಡ್ಬಿಟ್ಟೆ. ಇದು ಬಂದು ಮಾರನೇ ದಿನ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ಬೆಳಗ್ಗೆ ಕಾಫಿ ಏನೂ ಮಾಡಿರಲಿಲ್ಲ. ಸೊ ಬೆಳಗ್ಗೆ ತಿಂಡಿಗೆ ಮೊಸರನ್ನ ಮಾಡ್ಕೊಂಬಿಡೋಣ ಅಂಥೇಳಿ ಮೊಸರನ್ನಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತು. ಮಕ್ಕಳು ಫ್ರೂಟ್ಸ್ನೆಲ್ಲ ಕೊಟ್ಟರೆ ತಿನ್ನೋದೇ ಇಲ್ಲ. ಜ್ಯೂಸ್ ಮಾಡಿಕೊಡ್ಬೇಕು, ಇಲ್ಲ ಅಂತಂದರೆ ಸಲಾಡ್ ಮಾಡಿದ್ರೂ ಸಹ ತಿನ್ನಲ್ಲ. ಜ್ಯೂಸ್ ಆದರೆ ಕುಡಿತಾರೆ. ಈ ರೀತಿ ಮೊಸರನ್ನಕ್ಕೆಲ್ಲ ಹಾಕ್ಕೊಟ್ರೆ ತಿಂತಾರೆ ಅಂಥೇಳಿ ಮೊಸರನ್ನೇ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮೊಸರನ್ನಕ್ಕೆ ಈರುಳ್ಳಿ ಹಾಕೋದಿಲ್ಲ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಆ ರೀತಿಯಾಗಿಯೇ ನಾನು ಮೊಸರನ್ನ ಮಾಡ್ಕೊಳ್ಳೋದು. ಅದಕ್ಕಾಗಿ ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪನಾಗೆ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಅವ್ರ ಬಾಯಿಗೆ ಸಿಕ್ಕಿದ್ರೆ ಮುಗೀತು, ಇನ್ನು ಮೊಸರನ್ನೇ ತಿನ್ನಲ್ಲ ಅವರು.
ಅದಕ್ಕೋಸ್ಕರ ನಾನು ಸ್ವಲ್ಪ ಮೆಣಸಿನ್ಕಾಯಿನ ದಪ್ಪನಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಗೋಡಂಬಿ ಕೊತ್ತಂಬರಿ ಸೊಪ್ಪು ದ್ರಾಕ್ಷಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಪಲ್ನ ಮೊಸರನ್ನಕ್ಕೆ ಸೇರಿಸೋ ಟೈಮಲ್ಲಿ ಕಟ್ ಮಾಡೋಣ ಅಂತ, ಇಲ್ಲ ಅಂತಂದರೆ ಬಣ್ಣ ಬದಲಾಗತ್ತಲ್ಲ. ಹಾಗಾಗಿ ಇಲ್ಲಿ ಮೊಸರಿಗೆ ನಾನು ಅರ್ಧ ಲೀಟರ್ ಮೊಸರಿಗೆ 1/4 ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಮೊಸರಲ್ಲಿ ಗಂಟುಗಳಿರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ಆಗ ನಮಗೆ ಮೊಸರನ್ನೂ ಸಹ ಚೆನ್ನಾಗಾಗುತ್ತೆ. ಜೊತೆಗೆ ಮೊಸರನ್ನ ನಾವು ಕಲಸಿಟ್ರೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಅಲ್ವಾ, ಅದಕ್ಕಾಗಿ ಹಾಲನ್ನು ಸೇರಿಸೋದ್ರಿಂದ ಮೊಸರನ್ನ ಗಟ್ಟಿ ಆಗಲ್ಲ. ನಾವು ಮಾಡಿದಾಗ ಯಾವ ಹದ ಇರುತ್ತೋ ಸ್ವಲ್ಪ ಹೊತ್ತು ಬಿಟ್ಟರು ಸಹ ಅದೇ ಹದ ಇರುತ್ತೆ, ಗಟ್ಟಿ ಆಗೋದಿಲ್ಲ ಅಂತ ಅಷ್ಟೇ. ಸೊ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಈಗ ತುರಿದಿಟ್ಟಿದ್ದಂತಹ ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಆ ಶುಂಠಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಟಿದ್ದಂತಹ ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟೇ, ಈ ರೀತಿಯಾಗಿ ಫ್ರೈ ಆದರೆ ಸಾಕು. ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ರೈಸ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಮಾಡಿಟ್ಟಿದ್ದಂತಹ ಒಗ್ಗರಣೆನ ಸೇರಿಸ್ಕೊಳ್ತಿದ್ದೀನಿ. ಮೊಸರನ್ನಕ್ಕೆ ನಾನು ರೇಷನ್ ಅಕ್ಕಿನ ಹಾಕ್ಕೊಳ್ತೀನಿ, ಅನ್ನ ಮೆತ್ತಗೆ ಬರುತ್ತೆ, ಜೊತೆಗೆ ಚೆನ್ನಾಗಿರುತ್ತೆ ಅಂತೇಳಿ ರೇಷನ್ ಅಕ್ಕಿನೇ ಯೂಸ್ ಮಾಡೋದು. ಈಗ ಈ ರೀತಿ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡ್ಮೇಲೆ ನಾವು ಇದು ಮೊಸರು ಮತ್ತು ಹಾಲನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಕಂಪ್ಲೀಟಾಗಿ ಎಲ್ಲನೂ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಟಿದ್ದಂತಹ ಆ್ಯಪಲ್ ಮತ್ತು ದ್ರಾಕ್ಷಿನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಬೇರೆ ಫ್ರೂಟ್ಸ್ಗಳು ಹಾಕ್ಕೋಬೋದು, ಬಟ್ ನಮ್ಮನೇಲಿ ಇದ್ದಿದ್ದೇ ಫ್ರೂಟ್ಸು. ಇದ್ರ ಜೊತೆಗೆ ಆರೆಂಜ್ ಇತ್ತು, ಆರೆಂಜ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹಾಕ್ಕೊಂಡಿಲ್ಲ ನಾನು. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಣ್ಣುಗಳನ್ನ ತಂದ ತಕ್ಷಣವೇ ಒಂದು ದೊಡ್ಡದಾಗಿರುವಂತಹ ಬೌಲ್ಗೆ ನೀರು ಉಪ್ಪನ್ನ ಹಾಕ್ಕೊಂಡು ಆ ಹಣ್ಣನ್ನು ಹಾಕಿ ಒಂದು ಅರ್ಧ ಗಂಟೆ ಆ ನೀರಲ್ಲೇ ಬಿಟ್ಬಿಡ್ತೀನಿ. ನಂತರ ಮತ್ತೆ ಕ್ಲೀನಾಗಿರುವಂತಹ ನೀರಲ್ಲಿ ಹಣ್ಣುಗಳನ್ನ ತೊಳೆದಿಟ್ಕೊಂಡಿರ್ತೀನಿ. ಹಾಗಾಗಿ ಹಣ್ಣುಗಳನ್ನ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಮೊಸರನ್ನು ನಾವು ಹೋಟ್ಲಿಂದ ತಂದರೆ ಅಥವಾ ದೇವಸ್ಥಾನದಲ್ಲಿ ತಿಂದರೆ ಟೇಸ್ಟ್ ಇರುತ್ತಲ್ಲ, ಸೊ ಅದೇ ರೀತಿಯೇ ಇರುತ್ತೆ. ನನಗೆ ಈ ಮೊಸರನ್ನ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡ್ ಬಂದು ಕ್ಯಾಟ್ರಿಂಗ್ ನಡೆಸ್ತಾರೆ, ಸೊ ಅವರು ಹಸ್ಬೆಂಡ್ ಮಾಡ್ತಾರಂತೆ ಈ ರೀತಿ, ಅದನ್ನು ನನಗೆ ಹೇಳ್ಕೊಟ್ಟಿದ್ರು. ಆವಾಗಿಂದ ನಾನು ಇದೇ ರೀತಿಯೇ ಮೊಸರನ್ನ ಮಾಡೋದು, ಮನೇಲಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ರೆಗ್ಯುಲರಾಗಿ ನನ್ನ ಹಸ್ಬೆಂಡೇ ಮಕ್ಕಳನ್ನ ಸ್ಕೂಲಿಗೆ ಬಿಡೋದು. ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ಮೇಲೆ ಅವರು ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತೇಳಿ ಮಕ್ಕಳನ್ನ ಹಾಗೆ ಸ್ಕೂಲಿಗೆ ಬಿಟ್ಟು ಹೊರಗಡೆ ಹೋದರು. ನಾನು ಸಹ ಬಾಕಿ ಇರುವಂತಹ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಿ ಇವತ್ತು ಫ್ರೆಶ್ ಅಪ್ ಆಗೋದು ಸ್ವಲ್ಪ ಲೇಟ್ ಆಗೋಯಿತು. ನಾನು ರೆಗ್ಯುಲರಾಗಿ ಯಾವುದೇ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೊಳ್ಳೋದಿಲ್ಲ, ಎಲ್ಲರೂ ಹೊರಗಡೆ ಹೋದರೆ ಮಾತ್ರ ಬೇರೆ ಬೇರೆ ಕ್ರೀಮ್ಗಳನ್ನ ಹಾಕ್ಕೊಳ್ತೀನಿ ಅಷ್ಟೇ. ಇನ್ನು ಮನೆಯಲ್ಲೇ ಇದ್ದರೆ ಫೇಸ್ ಸೆರಮ್ ಮತ್ತು ಮಾಯ್ಶ್ಚರೈಸರ್ ಬಿಟ್ಟು ಬೇರೆ ಏನೂ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ನನ್ನ ಸ್ಕಿನ್ ತುಂಬ ಡ್ರೈ ಆಗಿದ್ದರಿಂದ ಈಗ ಕ್ರೀಮ್ ಆಗಲಿ ಪೌಡರ್ ಆಗಲಿ ಅದು ಯಾವುದೂ ರೆಗ್ಯುಲರಾಗಿ ಯೂಸ್ ಮಾಡ್ತಾಯಿಲ್ಲ. ಸೆರಮ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ. ಈಗ ನನಗೆ ಸ್ವಲ್ಪ ಪಿಂಪಲ್ಸ್ ಕರೆಗಳಿತ್ತು, ಅದಂತೂ ತುಂಬ ಚೆನ್ನಾಗಿ ಕ್ಲಿಯರ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಆಲ್ರೆಡಿ ತುಂಬಾ ಬಿಸಿಲಿದ್ದಿದ್ದರಿಂದ ಬಿಸಿಲಿಗೆ ಹೋಗಿ ನಿಂತು ಕೂದಲನ್ನ ಒಣಗಿಸೋಷ್ಟು ಸಮಯ ಇರಲಿಲ್ಲ, ಹಾಗಾಗಿ ಹೇರ್ನ ಡ್ರೈ ಮಾಡ್ಕೊಂಡ್ಬಿಟ್ಟೆ. ರೆಗ್ಯುಲರಾಗಿ ಯೂಸ್ ಮಾಡಲ್ಲ, ಏನಾದರೂ ಅರ್ಜೆಂಟ್ ಇದೆ ಅನ್ನೋ ಟೈಮಲ್ಲಿ ಮಾತ್ರ ಹೇರ್ ಡ್ರೈನ ಯೂಸ್ ಮಾಡ್ಕೊಳ್ತೀನಿ. ನಮ್ಮ ಮನೇಲಿ ಕೆಲಸ ಯಾವಾಗಲೂ 10:30 11 ಗಂಟೆ ಒಳಗಡೆ ಮುಗಿಸ್ಕೊಂಡ್ಬಿಡ್ತೀನಿ. ಆದರೆ ಇವತ್ತು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡೋದಿತ್ತು, ಅದರಿಂದ ಲೇಟ್ ಆಗೋಯಿತು. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಇವತ್ತು ಇಲ್ಲದೆ ಇರೋದ್ರಿಂದ ಮಧ್ಯಾಹ್ನ ಅಡುಗೆ ಕೆಲಸ ಇರಲಿಲ್ಲ, ಅದಕ್ಕೋಸ್ಕರ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮಧ್ಯಾಹ್ನ ನನಗೆ ಬೆಳಗ್ಗೆ ಮಾಡಿದಂತಹ ಮೊಸರನ್ನ ಇದೆ, ಅದನ್ನೇ ತಿನ್ಕೊಳ್ಳೋಣ ಅಂತೇಳಿ ಅಡುಗೆ ಕೆಲಸಕ್ಕೆ ಹೋಗಿಲ್ಲ. ರಾತ್ರಿ ಏನಾದರೂ ಸ್ವಲ್ಪ ಬಿಸಿ ಬಿಸಿಯಾಗಿ ಮಾಡಿದ್ರೆ ಮಕ್ಕಳು ಸಹ ಸ್ಕೂಲಿಂದ ಬಂದಿರ್ತಾರೆ, ಅವರು ಅವ್ರ ಕೆಲಸನ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಸೊ ಅದಕ್ಕೋಸ್ಕರ ಬಿಸಿ ಅಡುಗೆ ಮಾಡೋಣ ಅಂತ ಇವಾಗ ಏನು ಅಡುಗೆ ಮಾಡೋದಕ್ಕೆ ಹೋಗಿಲ್ಲ. ನಾನು ನನ್ನ ಮೇಕಪ್ ಥಿಂಗ್ಸ್ನೆಲ್ಲ ಸ್ವಲ್ಪ ಹಾಗೆ ಹರಡ್ಬಿಟ್ಟಿದ್ದೆ ವಾರ್ಡ್ರೋಬಲ್ಲೆಲ್ಲ, ಅದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಅದು ಸ್ವಲ್ಪ ಅಲ್ಲೇ ಹರಡ್ಕೊಂಡ್ಬಿಟ್ರೆ ಮಿಕ್ಸ್ ಆಗಿಬಿಟ್ರೆ ಒಂದಕ್ಕೊಂದು ಸ್ವಲ್ಪ ಅಲ್ಲಲ್ಲೇ ಸಪ್ರೇಟ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದೆ. ಈಗ ನನಗೆ ಟೈಮೇ ಸಾಲ್ತಾ ಇಲ್ಲ, ಜಾಸ್ತಿ ವಿಡಿಯೋ ಕೆಲಸ ಆಗಿರ್ಬೋದು ಅಥವಾ ಮನೆ ಕೆಲಸಗಳು, ಅದಕ್ಕೆ ಜಾಸ್ತಿ ಸಮಯ ಕೊಡ್ತಾ ಇರೋದ್ರಿಂದ ಆ ಕಡೆ ಗಮನ ಕೊಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಏನು ಕೆಲಸ ಇಲ್ಲದೆ ಇರೋದ್ರಿಂದ ಫ್ರೀ ಆಗಿದ್ದೀನಲ್ಲ, ಅದಕ್ಕಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಬೇಡದೇ ಇರುವಂತಹ ಐಟಮ್ಸ್ಗಳ ಸಹ ಇದೆ, ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬೇಕಾಗಿರೋದನ್ನು ಇಟ್ಟು ಕ್ಲೀನ್ ಮಾಡ್ಕೋಬೇಕು. ಸೊ ಬನ್ನಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಅದು ಯಾವ ರೀತಿಯಾಗಿ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೆನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ, ಹಾಗಾಗಿ ಇದನ್ನೆಲ್ಲ ಮಂಚದ ಮೇಲೆ ಹಾಗೆ ಹರಡ್ಬಿಟ್ಟು ಹೋಗಿದೆ. ಅಲ್ಲಿಂದ ಬಂದು ಮಕ್ಕಳೆಲ್ಲ ಆಟ ಆಡ್ತಿದ್ರು, ಎತ್ಕೊಂಡು ಅಂದ್ಬಿಟ್ಟು ಅದನ್ನು ಈ ರೀತಿ ಬಾಕ್ಸ್ಗೆ ಹಾಕೆಲ್ಲ ಒಂದು ಕಡೆ ಎತ್ತಿಟ್ಟಿದ್ದೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ನನ್ನ ಮೇಕಪ್ ಥಿಂಗ್ಸ್ನೆಲ್ಲ ಜೋಡಿಸ್ಕೊಂಡಿರ್ತೀನಿ ವಾರ್ಡ್ರೋಬಲ್ಲಿ. ಅಲ್ಲೂ ಸ್ವಲ್ಪ ಎಲ್ಲ ಹರಡ್ಕೊಂಡ್ಬಿಟ್ಟಿತ್ತು. ಇದ್ರ ಜೊತೆಗೆ ವಾರ್ಡ್ರೋಬ್ ಪಕ್ಕದಲ್ಲೇ ಈ ರೀತಿಯಾಗಿ ರ್ಯಾಕ್ಗಳಿದೆ,
ಅಲ್ಲಿ ನಾನು ಸ್ವಲ್ಪ ಮಕ್ಕಳು ಯೂಸ್ ಮಾಡುವಂತಹ ಕ್ರೀಮು ಪೌಡರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ ಕ್ರೀಮ್ಗಳನ್ನ ಇಟ್ಕೊಂಡಿರ್ತೀನಿ. ಅದು ಸ್ವಲ್ಪ ಎಲ್ಲ ಹರಡಿತಲ್ಲ, ಇನ್ನೇನು ಕೆಲಸನೂ ಇಲ್ಲ, ಅದನ್ನಾರು ಮಾಡೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನೋಡಿ ಇಷ್ಟು ಐಟಮ್ಸ್ ಇದೆ. ಇಷ್ಟು ಐಟಮಲ್ಲಿ ನಾನು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇಯರಿಂಗ್ಸು, ಓಲೆಗಳು, ಸರಗಳು ಅದೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿಬಿಟ್ಟಿದೆ. ಯಾವುದು ಸಡನ್ನಾಗಿ ನನಗೆ ಬೇಕಂತ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ತೆಗೆದಿದ್ದೀನಿ. ಮೊದಲು ನಾನಿಲ್ಲಿ ಇಯರಿಂಗ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಇದು ಒಂದು ಸಿಕ್ತು. ಸೊ ಇದು ಬಂದು ನಾವು ಮಾಟಿ ಅಂತ ಕರಿತೀವಿ, ಗೆಜ್ಜೆ ಮಾಟಿ ಅಂತ ಕರಿತೀವಲ್ಲ, ಸೊ ಅದು. ಆದರೆ 2 ಇರೋದ್ರಲ್ಲಿ ಒಂದು ಕಳೆದೋಗಿದೆ, ಅದು ಒಂದೇ ಇರೋದು. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಆದರೂ ಒಂದನ್ನು ಹಾಗೆ ಇಟ್ಟಿದ್ದೀನಿ, ಇನ್ನೇನಕ್ಕಾದರೂ ಯೂಸ್ ಆಗುತ್ತೇನೋ ಅಂತ. ಈ ರೀತಿ ನಾನು ಇಯರಿಂಗ್ ಬಾಕ್ಸ್ಗಳಿಗೇ ಅದರದ್ದು ಪೇರ್ ಏನು ಇಯರಿಂಗ್ಸ್ ಇರುತ್ತೆ ಅದನ್ನೆಲ್ಲ ಒಂದಕ್ಕೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಬಟ್ ಈ ಸಲ ಮೈಸೂರಿಗೆ ಹೋಗೋದು ಹಾಗೆ ಬೇರೆ ಬೇರೆ ಕಡೆ ಓಡಾಡೋದಾಗಿದ್ದರಿಂದ ಮನೇಲೂ ತುಂಬ ಕೆಲಸ ಇದ್ದಿದ್ದರಿಂದ ಇದ್ರ ಕಡೆ ಗಮನ ಹರಿಸ್ದೆ. ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗೋಗಿತ್ತು. ಸೊ ಹಾಗಾಗಿ ಫಸ್ಟ್ ಇಯರಿಂಗ್ಸ್ನ ಒಂದು ಬಾಕ್ಸ್ನ ಕ್ಲೀನ್ ಮಾಡಿಕೊಂಡೆ. ಈ ಬಾಕ್ಸಲ್ಲಿರುವಂಥ ಇಯರಿಂಗ್ಸ್ನ ನಾನು ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಸೊ ಇದು ಬಂದು 2ನೇ ಬಾಕ್ಸು. ಈ ಬಾಕ್ಸಲ್ಲಿರುವಂತಹ ಇಯರಿಂಗ್ಸ್ನ ಸಿಂಪಲ್ಲಾಗಿ ಇಲ್ಲಿಲ್ಲೇ ಮಾಲ್ಗಳು ಅಥವಾ ಮನೆ ಹತ್ರ ಇರುವಂತಹ ಟೆಂಪಲ್ಗಳಿಗೆ ಹೋದರೆ ಯೂಸ್ ಮಾಡ್ಕೊಳ್ತೀನಿ. ಈಗ ಇದು ಅಷ್ಟೇ ಎಲ್ಲ ಮಿಕ್ಸ್ ಆಗೋಗಿತ್ತು, ಜೊತೆಗೆ ಕೆಲವೊಂದು ಕಟ್ಟಾಗಿತ್ತು, ಅದನ್ನೆಲ್ಲ ಆಚೆ ತೆಗೆದುಬಿಡೋಣ ಅಂಥೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸ್ವಲ್ಪ ಈ ರೀತಿ ಸ್ಟೋನ್ ಇಯರಿಂಗ್ಸ್ ಕಲೆಕ್ಷನ್ ಜಾಸ್ತಿ ಇದೆ. ಇದರಲ್ಲಿ ಎಲ್ಲ ಕಲರ್ಸು ವೆರೈಟೀಸು ತುಂಬಾ ಇದೆ. ನನಗಿದು ತುಂಬಾ ಇಷ್ಟ. ಜಾಸ್ತಿ ವೆಯ್ಟ್ ಇರೋದಿಲ್ಲ, ಹಾಕ್ಕೊಂಡ್ರೂ ಸಹ ಸ್ವಲ್ಪ ಲುಕ್ ಚೆನ್ನಾಗಿರುತ್ತೆ ಅಂಥೇಳಿ ಸೊ ಆ ರೀತಿ ಇಯರಿಂಗ್ಸ್ನ ಜಾಸ್ತಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 3ನೇ ಬಾಕ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಬಾಕ್ಸಲ್ಲಿ ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಇಯರಿಂಗ್ಸ್ನ ಹಾಕ್ಕೊಳ್ತೀನಿ. ಅಂದರೆ ಡೈಲಿ ವೇರ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನೆಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡೆ. ನೆಕ್ಸ್ಟ್ ಬಾಕ್ಸಲ್ಲಿ ಹೇರ್ ಕ್ಲಿಪ್ಗಳೆಲ್ಲ ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಇಲ್ಲೂ ಅಷ್ಟೇ ಸುಮಾರೆಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿ ಸ್ಟೋನ್ಗಳೆಲ್ಲ ಸ್ವಲ್ಪ ಬಿದ್ದೋಗಿತ್ತು. ಜೊತೆಗೆ ನನಗೆ ಸಡನ್ನಾಗಿ ಬೇಕಂದರೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದ್ರಲ್ಲಿ ಬೇಡದೇ ಇರೋದನ್ನು ತೆಗೆದುಬಿಡೋಣ ಅಂಥೇಳಿ ಕ್ಲೀನ್ ಮಾಡಿಕೊಂಡೆ. ಇಷ್ಟೆಲ್ಲ ಹೇರ್ ಕ್ಲಿಪ್ಸ್ಗಳಿದೆ, ಬಟ್ ನಾನು ಯೂಸ್ ಮಾಡೋದೇ ಇಲ್ಲ. ಯಾಕೆ ಅಂತಂದರೆ ನನ್ನ ಹೇರ್ ಬಂದು ಸಖತ್ ಸಿಲ್ಕಿ ಹೇರು ಮತ್ತು ಸ್ಟ್ರೇಟ್ ಹೇರು. ಏನಾದರೂ ಒಂದು ಕ್ಲಿಪ್ ಹಾಕಿದ್ರೆ ಹಾಗೆ ಜಾರ್ಕೊಂಡು ಬಿದ್ದೋಯ್ತಾ ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಈ ಕ್ಲಿಪ್ಗಳನ್ನ ಯೂಸ್ ಮಾಡೋದು ತುಂಬಾ ಕಡಿಮೆ. ಇನ್ನು ಈ ರೀತಿಯಾಗಿ ಬ್ಯಾಂಗಲ್ದು ಬಾಕ್ಸ್ ಇತ್ತು, ಸೊ ಅದನ್ನೇನು ಕ್ಲೀನ್ ಮಾಡೋದಿರಲಿಲ್ಲ. ಹಾಗಾಗಿ ಅದನ್ನು ಹಾಗೆ ತೆಗೆದಿಟ್ಬಿಟ್ಟೆ. ಇಲ್ಲಿ ನಾನು ಇದೊಂದು ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ ಬ್ಲ್ಯಾಕ್ ಬಾಕ್ಸ್ ಬಂದು ನನ್ನ ಹಸ್ಬೆಂಡ್ಗೆ ಆಫೀಸಲ್ಲಿ ಗಿಫ್ಟ್ ಕಳಿಸಿದ್ರು ಫಾದರ್ಸ್ ಡೇಗೆ. ಆ ಬಾಕ್ಸ್ ತುಂಬಾ ಗಟ್ಟಿಯಾಗಿ ಚೆನ್ನಾಗಿತ್ತು ಅಂಥೇಳಿ ನಾನು ನನ್ನ ಥಿಂಗ್ಸ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಸರಗಳದ್ದು ಹಿಂದೆ ಥ್ರೆಡ್ ಬರುತ್ತಲ್ಲ ಅದನ್ನು ತಂದಿಟ್ಕೊಂಡಿದ್ದೆ. ಕೆಲವೊಂದು ಸರಗಳದ್ದು ನೆಕ್ಲೆಸ್ಗಳದ್ದು ಥ್ರೆಡ್ಡೆಲ್ಲ ಕಟ್ ಆಗೋದ್ರಲ್ಲಿತ್ತು, ಅದನ್ನು ಚೇಂಜ್ ಮಾಡಬೇಕಂತ ತಂದಿಟ್ಕೊಂಡಿದ್ದೀನಿ. ಈ ಬಾಕ್ಸಲ್ಲಿ ನಾನು ಬ್ರೇಸ್ಲೆಟ್ಗಳು ಹಾಗೆ ವಾಚ್ಗಳು ಎಲ್ಲರೂ ಸಿಂಪಲ್ಲಾಗಿ ಮನೆ ಹತ್ರ ಇರುವಂತಹ ದೇವಸ್ಥಾನಗಳಿಗೆ ಅಥವಾ ಮಾಲ್ಗಳಿಗೆ ಹೋದಾಗ ಯೂಸ್ ಮಾಡುವಂತಹ ಸರಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿರ್ತೀನಿ. ಸುಮಾರು ವಾಚ್ಗಳಿದೆ, ಬಟ್ ನಾನು ಯಾವುದೂ ಜಾಸ್ತಿ ಯೂಸೇ ಮಾಡ್ತಾಯಿಲ್ಲ. ಮೇಲೆ ಯಾವುದಿರುತ್ತೆ ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದೆ. ಯಾಕೆಂದರೆ ಯಾವುದೂ ಸಿಗ್ತಾ ಇರಲಿಲ್ವಲ್ಲ, ಸೊ ಅದಕ್ಕೋಸ್ಕರನೇ ಮೇನ್ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದು. ಈ ರೀತಿ ಬ್ರೇಸ್ಲೆಟ್ಗಳನ್ನೆಲ್ಲ ಜೋಡಿಸ್ಕೊಂಡು ಇಲ್ಲಿ ಸ್ವಲ್ಪ ಇರೋವಂತಹ ಐಟಮ್ಸ್ಗಳನ್ನೆಲ್ಲ ತೆಗೆದುಬಿಟ್ಟೆ, ಬೇಡ ಬೇರೆ ಬಾಕ್ಸ್ಗೆ ಹಾಕಿಡೋಣ ಅಂಥೇಳಿ. ನಮ್ಮ ಮನೇಲಿ ಅಮ್ಮ ಯಾವುದು ಹೊಸದಾಗಿ ಕಾಣಿಸುತ್ತೆ ಅಥವಾ ಯಾವುದು ಹೊಸ ರೀತಿಯಾಗಿ ಬಂದಿದೆ, ಬಟ್ಟೆಗಳಾಗಿರ್ಬೋದು, ಜ್ಯುವೆಲ್ರಿಗಳಾಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ಅದು ಯಾವುದು ಹೊಸ ಥರ ಕಾಣಿಸುತ್ತೆ ಅದನ್ನು ತಂದು ಕೊಡ್ತಾ ಇರ್ತಾರೆ. ಅದೇ ರೀತಿಯೇ ನನ್ನ ಹಸ್ಬೆಂಡು ಕೂಡ. ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅವ್ರು ಇಷ್ಟಪಟ್ಟಿದ್ದನ್ನು ತೊಗೊಳ್ತೀನಿ, ಇವ್ರು ಇಷ್ಟಪಟ್ಟಿದ್ದನ್ನು ತೊಗೊಳ್ತೀನಿ. ಸೊ ನಾವು ಇಷ್ಟಪಡೋದಕ್ಕಿಂತ ನಮಗೆ ಇಷ್ಟಪಟ್ಟು ಏನು ತೊಗೊಳ್ತಾರೆ ಅದು ನನಗೆ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಹಾಗಾಗಿ ನನಗಿಷ್ಟ ಇಲ್ಲ ಅಂದ್ರೂ ಅಮ್ಮ ತೊಗೊಟ್ಟಿದ್ದು ಹಾಕ್ಕೊಳ್ತೀನಿ, ಇವ್ರು ತೊಗೊಟ್ಟಿದ್ದನ್ನು ಹಾಕ್ಕೊಳ್ತೀನಿ. ಈಗ ಈ ಬಾಕ್ಸ್ನ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಬಾಕ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ ನಾನು ಸ್ಟೋನ್ ಬ್ಯಾಂಗಲ್ಸ್ಗಳನ್ನ ಇಟ್ಕೊಂಡಿರ್ತೀನಿ, ಬಟ್ ಇದನ್ನು ಅಷ್ಟೇನು ಕ್ಲೀನ್ ಮಾಡೋಂಥದ್ದೇನಿಲ್ಲ. ಇಲ್ಲಿ ಎಕ್ಸ್ಟ್ರಾ ತೋರಿಸ್ತಾ ಇದ್ದೀನಿ ನೋಡಿ, ಈ ಬ್ಯಾಂಗಲ್ದು ಸ್ಟೋನ್ಗಳು ಬಿದ್ದೋಗ್ಬಿಟ್ಟಿದೆ. ಸೊ ಅದಕ್ಕೆ ಸ್ಟೋನ್ ತಂದಿಟ್ಟಿದ್ದೀನಿ, ಆಮೇಲೆ ಹಾಕಿ ಬಾಕ್ಸ್ಗೆ ಹಾಕೋಣ ಅಂತ ತೆಗೆದಿಟ್ಕೊಂಡೆ. ಈಗ ತೋರಿಸ್ತಾ ಇರೋಂತಹ ಬಾಕ್ಸಲ್ಲಿ ನಾನು ಟ್ರೆಡಿಷ್ನಲ್ ಜ್ಯುವೆಲ್ರಿ ಮತ್ತು ಮದುವೆಗಳಿಗೆ ಏನು ನಾವು ಥಿಂಗ್ಸ್ಗಳನ್ನ ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಇಲ್ಲಿ ಇಟ್ಟಿರ್ತೀನಿ. ಸೊ ನೋಡಿ, ಈ ಸರ ಬಂದು ನಾನು ನೈಟ್ ನೆನ್ನೆ ಫಂಕ್ಷನಲ್ಲಿ ಹಾಕ್ಕೊಂಡಿದ್ನಲ್ಲ ಆ ಸರ ರಾತ್ರಿ ಇಟ್ಟಿದ್ದು, ಬಟ್ ಆಗಲೇ ಅದು ಸರ ಎಲ್ಲ ಅದಕ್ಕೆ ಎಲ್ಲ ಸಿಗಾಕೊಂಡು ಸ್ವಲ್ಪ ತೆಗೆಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದು. ಈ ಸರದ್ದು ಥ್ರೆಡ್ ಕಟ್ಟಾಗಿತ್ತು. ಪುಣ್ಯಕ್ಕೆ ಏನಂದರೆ ನಾನು ಫಂಕ್ಷನ್ಗೆ ಹೋದಾಗ ಕಟ್ಟಾಗಿರಲಿಲ್ಲ, ಮನೆಗೆ ಬಂದು ತೆಗೆದ ತಕ್ಷಣ ಥ್ರೆಡ್ ಕಟ್ಟಾಗ್ಬಿಡ್ತು. ಸೊ ಇದನ್ನು ಇವಾಗಲೇ ಚೇಂಜ್ ಮಾಡಿಟ್ಬಿಟ್ರೆ ಸರಿ ಅಂತ ಸರಕದಲ್ಲಿ ಇದ್ದಿದ್ದಂತಹ ಥ್ರೆಡ್ನೆಲ್ಲ ತೆಗೆದು ಹೊಸ ಥ್ರೆಡ್ನ ಹಾಕಿ ರೆಡಿ ಮಾಡಿಕೊಂಡೆ. ಇದೇ ರೀತಿ 3-4 ಸರಕ್ಕೆ ಥ್ರೆಡ್ ಇರಲಿಲ್ಲ.
ಎಲ್ಲ ಸರಕು ಸಹ ಥ್ರೆಡ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಇನ್ನು ಹಾಗೆ ಇಟ್ಬಿಟ್ರೆ ಅದು ಹಾಗೆ ಇರುತ್ತೆ, ಮತ್ತಿನ್ನೊಂದು ಸಲ ನಾನು ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕಾದ್ರೇ ಎಲ್ಲ ರೆಡಿ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಫಸ್ಟ್ ಇಟ್ಟಿದ್ದು ಬಂದು ಬಾಕ್ಸಲ್ಲಿ ಜಡೆಬಿಲ್ಲೆ. ಈಗ ತೋರಿಸ್ತಾ ಇರೋದು 5 ಸ್ಟೆಪ್ ಬರುತ್ತಲ್ಲ ಜಡೆಬಿಲ್ಲೆ, ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇದು ಬಂದು ಸರ. ಈ ಸರಕ್ಕೂ ಅಷ್ಟೇ ಎಲ್ಲ ಒಂದಕ್ಕೊಂದು ಗಂಟುಗಳಾಗಿ ಅದು ತೆಗೆಯೋದಕ್ಕೆ ಕಷ್ಟ ಆಗ್ತಾಯಿತ್ತು, ಆ ರೀತಿ ಆಗಿಬಿಟ್ಟಿತ್ತು. ಜೊತೆಗೆ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ ನಾನೇನು ನಾಟ್ ಹಾಕೋಂತಹ ಥಿಂಗ್ಸ್ಗಳೇನಿತ್ತು ಅದನ್ನೆಲ್ಲ ಸಪ್ರೇಟ್ ಇಟ್ಕೊಂಡು, ಹಾಗೆ ಜಡೆಬಿಲ್ಲೆ ಎಲ್ಲ ಸಪ್ರೇಟ್ ಇಟ್ಬಿಟ್ಟು ಈ ಬಾಕ್ಸಲ್ಲಿ ಬರೀ ಸರಗಳನ್ನ ಮಾತ್ರ ಇಡೋಣ ಅಂತ ಸರನ ಮಾತ್ರ ನಾನು ಈ ಬಾಕ್ಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ಈ ರೀತಿ ಒಂದು ರೆಡ್ ಬಾಕ್ಸ್ ಹಾಕಿನೂ ಸಹ ಇಡ್ತೀನಿ. ಯಾಕೆ ಅಂದರೆ ಇದರಲ್ಲಿ ಮುತ್ತಿನ ಸರಗಳಿದೆ. ಸೊ ಅದು ಬೇರೆ ಸರಗಳಿಗೆ ಟಚ್ ಆದರೆ ಅಥವಾ ಸಿಕ್ಕಾಕ್ದಾಗ ಮುತ್ತೆಲ್ಲ ಉದುರೋಗುತ್ತೆ ಅಂತೇಳಿ ನಾನು ಈ ರೀತಿ ಒಂದು ಬಾಕ್ಸ್ಗೆ ಮುತ್ತೊಂದು ಏನು ನನ್ನ ಹತ್ರ ಸರ ಆಗಿರ್ಬೋದು ಅಥವಾ ಗಂಟುಗಳಿಗೆ ಹಾಕ್ತೀವಲ್ಲ ಜಡೆಬಿಲ್ಲೆಗಳು, ಸೊ ಅದನ್ನು ಈ ರೀತಿ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದೆ. ಬಟ್ ಏನಾಗುತ್ತೆ ಅಂದರೆ ನಾನಿಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ಗಳು ಹೋಗೋದು ತುಂಬಾ ಕಡಿಮೆ. ಯಾಕೆ ಅಂತಂದರೆ ನಮ್ಮ ಫ್ಯಾಮಿಲಿ ಆಗ್ಬೋದು, ರಿಲೇಷನ್ಸ್ ಆಗ್ಬೋದು, ಇರೋದೆಲ್ಲ ಮೈಸೂರಲ್ಲೇ, ನಾವು ಮಾತ್ರನೇ ಬ್ಯಾಂಗ್ಳೂರಲ್ಲಿರೋದು. ಅಲ್ಲಿಗೆ ಏನಾದರೂ ಹೋದಾಗ ತೊಗೊಂಡೋಗೋಣ ಅಂತಂದರೆ ಮಕ್ಕಳು ಬಟ್ಟೆ, ಅವ್ರಿಗೆ ಬೇಕಾಗಿರೋ ಮೆಡಿಸನ್ ಅದೆಲ್ಲ ತೊಗೊಳ್ಳೋಷ್ಟು ಹೋಗೋಷ್ಟರಲ್ಲಿ ಇದನ್ನೆಲ್ಲ ಯಾರು ಇಟ್ಕೊಳ್ತಾರೆ ಅಂತ ಅನ್ನಿಸ್ಬಿಡುತ್ತೆ. ಆಗ ಇದೆಲ್ಲ ಮನೇಲಿ ಉಳ್ಕೊಳ್ಳುತ್ತೆ, ಅಲ್ಲಿ ಹೋದಾಗ ಹಾಕೊಳ್ಳೋದಕ್ಕೆ ಆಗಲ್ಲ. ಇವಾಗ ನಾನು ತೋರಿಸ್ತಾ ಇರೋದು ಜಡೆಬಿಲ್ಲೆ. ಇದಕ್ಕೆ ಜಡೆಗೆ ಹೊಲಿದು ಹಾಕೋಬೇಕು. ನಾನಿಲ್ಲಿ ಒಂದು ಜಡೆಬಿಲ್ಲೆನ ಆಲ್ರೆಡಿ ಹೊಲಿದು ಇಟ್ಕೊಂಡಿದ್ದೆ. ಸೊ ಇದನ್ನು ಅದೇ ರೀತಿ ಮಾಡಬೇಕಂತ ಇಟ್ಟಿದ್ದೀನಿ. ಈ ಬಾಕ್ಸ್ನ ನಾನು ಮೈಸೂರಲ್ಲಿ ತಂದಿದ್ದೆ. ಸೊ ಚೆನ್ನಾಗಿತ್ತು ಬಾಕ್ಸ್ ಕ್ವಾಲಿಟಿ ಎಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ಹೋದಾಗ ಇನ್ನೂ ಒಂದೆರಡು ತಂದಿಟ್ಕೊಂಡ್ರೆ ಬೇರೆ ಬೇರೆ ವಸ್ತುಗಳನ್ನ ಹಾಕಿಡೋದಕ್ಕೆ ಸರಿ ಹೋಗುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ತರಬೇಕು. ಇಲ್ಲಿ ನಾನು ಗಂಟುಗಳಿಗೆ ಹಾಕ್ತಾರಲ್ಲ ದಿಂಡು, ಏನು ಫ್ಲವರ್ ದಿಂಡು ಅಂತ ಏನು ಕರಿತೀವಿ, ಸೊ ಅದನ್ನು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಮೇಕಪ್ದೆಲ್ಲ ಬರುತ್ತಲ್ಲ ಆ ಬಾಕ್ಸ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದು ಬಂದು ಮ್ಯಾಟ್ ಲಿಪ್ಸ್ಟಿಕ್ಕು. ಸೊ ಆಲ್ರೆಡಿ ಎಲ್ಲ ಡ್ರೈ ಆಗೋಗಿದೆ, ಡೇಟ್ ಸಹ ಎಕ್ಸ್ಪೈರ್ ಆಗೋಗಿತ್ತು, ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಅದರಲ್ಲಿ ಒಂದು ಇರಲಿ ಅಂತ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಆ ಬಾಟಲ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ನಾವು ಸಿಂಧೂರ ಹಾಕೋತೀವಲ್ಲ ಹಣೆಗೆ, ಸೊ ಅದನ್ನು ಅದಕ್ಕೆ ಫಿಲ್ ಮಾಡಿ ಇಟ್ಕೊಳ್ತೀನಿ. ಆಗ ಸಿಂಧೂರ ಹಚ್ಚೋದಕ್ಕೆ ಚೆನ್ನಾಗಿರುತ್ತೆ, ಯೂನಿಕ್ ಆಗೂ ಇರುತ್ತೆ, ಕ್ಲೀನಾಗಿ ಹಚ್ಕೋಬೋದು. ಅದಕ್ಕೆ ಲಿಪ್ಸ್ಟಿಕ್ದು ಏನು ಬಾಟಲ್ ಇದೆ ಅದನ್ನು ಕ್ಲೀನ್ ಮಾಡಿ ಹಾಕ್ಕೊಳ್ತೀನಿ. ಈಗ ಈ ಬಾಕ್ಸ್ಗೆ ನಾನು ಬೇಸಿಕ್ ಏನು ಮೇಕಪ್ದೆಲ್ಲ ಮೆಟೀರಿಯಲ್ಸ್ ಇರುತ್ತೆ ಅದನ್ನು ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಾಕ್ಸಲ್ಲಿ ಇದರಲ್ಲಿ ಹೇರ್ ಪಿನ್ಗಳು ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೆ. ಹೇರ್ ಪಿನ್ ಆಗಿರ್ಬೋದು ಅಥವಾ ಟಿಕ್ ಟಾಕ್ ಪಿನ್ ಅಂತೆಲ್ಲ ಕರಿತೀವಲ್ಲ ಅದನ್ನು ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಪಿನ್ ಬಂದು ಅಮ್ಮ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಅವ್ರು ಬಂದಾಗ ಪಿನ್ಗಳು ಕೆಲವೊಂದು ಸಿಕ್ಕೋದಿಲ್ಲ, ಅದಕ್ಕೋಸ್ಕರ ಅವ್ರು ಬಂದಾಗ ಇದು ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದು ಮಲ್ಲಿಗೆ ದಿಂಡಂದು ಗಂಟು ಬರುತ್ತಲ್ಲ, ಸೊ ಅದನ್ನು ಇಟ್ಕೊಂಡಿದ್ದೆ. ಈ ಬಾಕ್ಸ್ನ ಕೆಳಗಡೆ ಇರೋದನ್ನೆಲ್ಲ ತೆಗೆದು ಒಂದು ಸಲ ಕ್ಲೀನ್ ಮಾಡಿ ಅದಕ್ಕೂ ಸಹ ಎಲ್ಲನೂ ಫಿಲ್ ಮಾಡ್ಕೊಂಡಿದ್ದಾಯಿತು. ಸೊ ನೋಡಿ ಈ ರೀತಿಯಾಗಿದೆ. ನಾನೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ 2 ಕಾಲು ಆಗಿಬಿಡ್ತು. ಸೊ ಇನ್ನೂ ಸ್ವಲ್ಪ ಟೈಮ್ ಆದರೆ ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಊಟನೆಲ್ಲ ಮಾಡಿ ಮುಗಿಸ್ಕೊಂಡು ಈಗೆಲ್ಲನೂ ಸಹ ಕ್ಲೀನ್ ಮಾಡಿದ್ದಾಗಿದೆ. ಈಗ ಇದನ್ನು ನಾನು ವಾರ್ಡ್ರೋಬಲ್ಲಿ ಇಟ್ಕೊಳ್ತಾ ಇದ್ದೀನಿ. ನನಗೆ ವಾರ್ಡ್ರೋಬಲ್ಲಿ ಇಡಬೇಕಾದ್ರೆ ಹೇಗೆ ಇಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟೆಲ್ಲ ಬಾಕ್ಸ್ನ ಹೆಂಗೆಂಗೋ ತಿರುಗಿಸಿ ಎಲ್ಲ ಇಡ್ತಾಯಿದ್ದೀನಿ ಬಾಕ್ಸ್ನ, ಅದ್ರ ಒಳಗಡೆ ಹೋಗ್ತಾನೇ ಇಲ್ಲ. ಅದು ಒಂದು ಬಾಕ್ಸ್ ಇಟ್ಟರೆ ಇನ್ನೊಂದು ಬಾಕ್ಸ್ ಇಡೋದಕ್ಕೆ ಆಗ್ತಾಯಿಲ್ಲ. ನನಗೂ ಸ್ವಲ್ಪ ಜೋಡಿಸೋದಕ್ಕೆ ಕಷ್ಟನೇ ಆಗೋಯಿತು. ಅದು ಎಲ್ಲ ಬಾಕ್ಸ್ನ ತೆಗೆಯೋದು ಮತ್ತೆ ಇಡೋದು, ತೆಗೆಯೋದು ಹಿಡಿಯೋದು ಅದೇ ಆಗೋಗಿತ್ತು. ಫೈನಲಿ ಹೇಗೇಗೋ ಮಾಡಿ ಜೋಡಿಸ್ಕೊಂಡೆ. ಅದೇ ಮೈಸೂರಿಗೆ ಹೋದಾಗ ಇನ್ನೊಂದು ಸಲ ಆ ರೀತಿ ದೊಡ್ಡ ಬಾಕ್ಸ್ನ ತಂದರೆ 2-3 ಬಾಕ್ಸ್ ಇರೋಂಥದ್ದು ಒಂದು ಬಾಕ್ಸ್ಗೆ ಹಿಡಿಯುತ್ತೆ. ಸೊ ಅಲ್ಲಿವರೆಗೂ ಇದೆಲ್ಲ ಸ್ವಲ್ಪ ಹಾಗೆ ಇರಲಿ ಅಂತ ಹೇಗಾಗುತ್ತೆ ಹಾಗೆ ಜೋಡಿಸ್ಕೊಂಡಿದ್ದೀನಿ. ನಾನಿಟ್ಟಿರೋಂತಹ ಈ ಮೇಕಪ್ ಬಾಕ್ಸ್ಗಳನ್ನ ತೊಗೊಂಡು ಸುಮಾರು ಒಂದು 14-15 ವರ್ಷನೇ ಆಗೋಯಿತು. ನಾನು ಮದುವೆಗೆ ಮುಂಚೆ ಯೂಸ್ ಮಾಡ್ತಿದ್ದಂತಹ ಬಾಕ್ಸ್ಗಳಿದೆಲ್ಲ. ನಾನು ಯಾವುದೇ ವಸ್ತುಗಳನ್ನಾಗಿರ್ಬೋದು ಅಥವಾ ಯಾವುದೇ ಪದಾರ್ಥಗಳನ್ನಾಗಿರ್ಬೋದು ಅಷ್ಟು ಈಸಿಯಾಗಿ ಹಾಳು ಮಾಡಲ್ಲ. ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡೇ ಬಳಸ್ತೀನಿ. ಯಾಕೆ ಅಂತಂದರೆ ಇದನ್ನೆಲ್ಲ ತೊಗೊಳ್ಬೇಕಾದ್ರೆ ಅಮ್ಮ ತುಂಬಾ ಕಷ್ಟಪಟ್ಟು ಅವ್ರ ಹತ್ರ ಏನಿಲ್ಲದೆ ಇದ್ರೂ ನನಗೆ ಕೆಲವೊಂದನ್ನು ತುಂಬಾ ಸ್ಟೈಲಿಶ್ ಆಗಿರಲಿ ಅಂತ ತಂದು ಕೊಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಅದು ಯಾವುದನ್ನು ಮರಿಬಾರ್ದು. ಬಟ್ ಇವತ್ತು ನಾನು ಯಾವುದನ್ನು ಬೇಕಿದ್ರೂ ಹೇಗೆ ಬೇಕಾದರೂ ತೊಗೊಳ್ತೀವಿ ಅನ್ನೋಂಗಿದ್ದೀವಿ. ಆದರೂ ಹಳೇದನ್ನು ಮರಿಬಾರ್ದಲ್ಲ, ಹಾಗಾಗಿ ನಾನು ಯಾವುದನ್ನು ಹಾಳು ಮಾಡದೆ ಕ್ಲೀನಾಗಿ ಇಟ್ಕೊಳ್ತೀನಿ. ಸೊ ನೋಡಿ ಫೈನಲಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನ್ ಆಯಿತು, ಸ್ವಲ್ಪ ಸ್ಪೇಸು ಸಹ ಸಿಕ್ತು ಅಂತ ಅನ್ನಿಸ್ತು. ಅದಾದಮೇಲೆ ಪಕ್ಕದಲ್ಲಿ ರ್ಯಾಕ್ ಇತ್ತಲ್ಲ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಇಲ್ಲೇನು ತುಂಬ ಜಾಸ್ತಿ ಹರಡ್ಕೊಂಡಿರಲಿಲ್ಲ. ಮಕ್ಕಳು ಅವರ ಆಟ ಸಾಮಾನು ಹಾಗೆ ಕ್ರೀಮ್ನೆಲ್ಲ ಸ್ವಲ್ಪ ಹೇಗೇಗೋ ಇಟ್ಟಿದ್ರು ಅಷ್ಟೇ. ನಮ್ಮ ಮನೇಲಿ ಮಕ್ಕಳೂ ಸಹ ತುಂಬ ಗಲೀಜು ಮಾಡಲ್ಲ. ನಾನು ಯಾವ್ಯಾವ ವಸ್ತುನ ಹೇಗೆ ಇಟ್ಟಿರ್ತೀನಿ ಹಾಗೆ ಇಟ್ಟಿರ್ತಾರೆ. ಬಟ್ ಕೆಲವೊಂದು ಸಲ ಕೆಲವೊಂದನ್ನು ಮಾತ್ರ ಬೇರೆ ಬೇರೆ ಕಡೆ ಇಟ್ಟು
ಅದನ್ನು ಮೆಸ್ಸಿಯಾಗಿ ಮಾಡಿರ್ತಾರೆ ಅಷ್ಟೇ. ಸೊ ನೋಡಿ ಫೈನಲಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅವ್ರದ್ದೇ ಒಂದು ಸಪ್ರೇಟ್ ಪೌಡರು ಕ್ರೀಮು ಒಂದು ಕಡೆ ಇಟ್ಟಿರ್ತೀನಿ. ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ನಾನೇ ಇವತ್ತು ಸ್ಕೂಲ್ಗೆ ಹೋಗಿ ಕರ್ಕೊಬರೋದಿತ್ತು. ಮಕ್ಕಳನ್ನ ಸ್ಕೂಲ್ಗೆ ಹೋಗಿ ಕರ್ಕೊಬಂದು ಅವ್ರಿಗಿವತ್ತು ಕೆಲಸನ ಮಾಡಿಕೊಂಡು ಸ್ನ್ಯಾಕ್ ಏನು ಮಾಡಿಕೊಟ್ಟಿರಲಿಲ್ವಲ್ಲ, ಅದಕ್ಕೋಸ್ಕರ ಆ್ಯಪಲ್ ಜ್ಯೂಸನ್ನ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಆ್ಯಪಲ್ ಜ್ಯೂಸನ್ನ ಮಾಡಿಕೊಡ್ತಾಯಿದ್ದೀನಿ. ಆ್ಯಪಲ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಕ್ಕರೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ ಸಕ್ಕರೆ ಪುಡಿ ಖಾಲಿ ಆಗೋಗಿತ್ತು, ಹಾಗಾಗಿ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಅದರ ಬದಲಾಗಿ ಕಲ್ ಸಕ್ಕರೆನ ಯೂಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಇನ್ನೂ ಒಳ್ಳೆಯದು. ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಈಗ ಇದನ್ನು ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಆ್ಯಪಲ್ ಜ್ಯೂಸ್ ರೆಡಿಯಾಗೋಗುತ್ತೆ. ನನ್ನ ಮಗ ಅಂತೂ ಆ್ಯಪಲ್ಲು ಗ್ರೈಂಡ್ ಮಾಡಿ ನಾವು ಜ್ಯೂಸ್ ಮಾಡಿದರೂ ಸಹ ಅದರಲ್ಲಿ ಸಣ್ಣ ಸಣ್ಣ ಸಿಪ್ಪೆ ಇರುತ್ತಲ್ಲ ಅದನ್ನು ಸಹ ತೆಗೆದಿಡ್ತಾನೆ. ಅಷ್ಟು ಕಷ್ಟ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತಿನ್ನೋದಕ್ಕೆ ಇಬ್ರಿಗೂ. ಇದಿಷ್ಟು ನನ್ನ 2 ದಿನದ ವ್ಲಾಗು. ಇದಲ್ಲದೆ ನನಗೆ ಡೈಲಿ ಇದೇ ರೀತಿಯೇ ಕೆಲಸ ಇರುತ್ತೆ. ಸೊ ಈ ವ್ಲಾಗ್ ನಿಮಗೇನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ. ಥ್ಯಾಂಕ್ ಯು.